ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಟಿ ಎಕ್ಸಾಮ್ ಇನ್ನೇನು ಹತ್ತಿರ ಬರ್ತಾ ಇದ್ದೆ. ಟಿ ಎಕ್ಸಾಮಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ. ಈ ಮ್ಯಾಥ್ಸಲ್ಲಿ ಎಸ್ಪೆಷಲಿ ಟಿ ಪೇಪರ್ ಫಸ್ಟಲ್ಲಿ ಮ್ಯಾಥ್ಸಲ್ಲಿ ಯಾವ ಟಾಪಿಕ್ ಇಂಪಾರ್ಟೆಂಟು, ಯಾವ ಟಾಪಿಕ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ, ಸೊ ಯಾವ ಟಾಪಿಕನ್ನು ನಾವು ಓದಬೇಕು ಅಂತ ನೀವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಸೊ ಈ ಪ್ರಶ್ನೆಗಳಿಗೆ ಕಂಪ್ಲೀಟ್ ಸೊಲ್ಯೂಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಕೊನೆವರೆಗೂ ವಿಡಿಯೋನ ವಾಚ್ ಮಾಡ್ತಾ ಬನ್ನಿ. ಸೊ ಯಾಕಂದರೆ ನಾವು 2014ರಲ್ಲಿ ಸ್ಟಾರ್ಟ್ ಆಗಿರೋ ಟಿ ಎಕ್ಸಾಮು 2023 ತನಕ ಏನು ಟಿ ಎಕ್ಸಾಮ್ಗಳು ಏನು ನಡೆದವಲ್ಲ ಪೇಪರ್ ಫಸ್ಟು, ಈ ಪೇಪರ್ ಫಸ್ಟಲ್ಲಿ ನಿಮಗೆ ಗೊತ್ತಿದೆ 30 ಮಾರ್ಕ್ಸ್ಗೆ ಮ್ಯಾಥ್ಸ್ ಇರುತ್ತೆ, 30 ಮಾರ್ಕ್ಸ್ಗೆ ಗಣಿತದ ವಿಷಯಗಳು ಕೇಳ್ತಾರೆ. ಅದರಲ್ಲಿ ಯಾವ ಟಾಪಿಕ್ ಮೇಲೆ ಪೇಪರ್ ಫಸ್ಟಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಆ ಒಂದು ಬ್ಲೂ ಪ್ರಿಂಟ್ಸನ್ನು ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆ ಬ್ಲೂ ಪ್ರಿಂಟ್ಸ್ನ ನೋಡ್ತಾ ಹೋದಂತೆಲ್ಲ ನಿಮಗೆ ಗೊತ್ತಾಗುತ್ತೆ ಯಾವ ಟಾಪಿಕ್ ಇಂಪಾರ್ಟೆಂಟು, ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಅತಿ ಹೆಚ್ಚು ಕೇಳಿದ್ದಾನೆ, ನಾವು ಯಾವ ಟಾಪಿಕನ್ನು ಈ ಸಲ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಕೊನೆಯವರೆಗೂ ವಿಡಿಯೋವನ್ನು ವಾಚ್ ಮಾಡ್ತಾ ಬನ್ನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಟಿ ಪೇಪರ್ ಫಸ್ಟ್ನ ಮ್ಯಾಥ್ಸು ಮತ್ತು ಪೇಪರ್ ಸೆಕೆಂಡ್ನ ಮ್ಯಾಥ್ಸು ನಿಮಗೆ ಟಾಪಿಕ್ ವೈಸು, ಸಿಲೆಬಸ್ ವೈಸು, ಕಾನ್ಸೆಪ್ಟ್ ವೈಸು ಕ್ಲಾಸಸ್ ಇದ್ದಾವೆ. ಅವೆಲ್ಲ ಕ್ಲಾಸಸ್ನ ವಾಚ್ ಮಾಡ್ಬೇಕಂದ್ರೆ ಗೂಗಲ್ ಪ್ಲೇಸ್ಟೋರಲ್ಲಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071613831 ಅಥವಾ 32ಗೆ ಕರೆ ಮಾಡಿ. ಸೊ ಇವಾಗ ನೋಡಿರಿ, ಫಸ್ಟ್ ಕಾನ್ಸೆಪ್ಟ್ ಏನಂದರೆ 2014ರಲ್ಲಿ ಫಸ್ಟ್ ಎಕ್ಸಾಮ್ ನಡೀತಲ್ಲ, ಆ ಪರೀಕ್ಷೆಯಲ್ಲಿ ಈ ಮ್ಯಾಥ್ಸ್ 30 ಕ್ವಶನ್ಸ್ನ ಒಂದು ಬ್ಲೂ ಪ್ರಿಂಟನ್ನು ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಸೊ ಯಾವ ರೀತಿ ಇದೆ ಬ್ಲೂ ಪ್ರಿಂಟ್ ನೋಡ್ತಾ ಹೋಗೋದಾಗ ನೋಡ್ರಿ, ಇಲ್ಲಿ ಟಾಪಿಕ್ ನೇಮು ಮತ್ತು ನಂಬರ್ ಆಫ್ ಕ್ವಶನ್ಸ್ ಅಂತ ಹಾಕಿನಿ. ನಿಮಗೆ ಸಂಖ್ಯಾ ಪದ್ಧತಿ ಅಂತ ಗೊತ್ತಿದೆ. ಸಂಖ್ಯೆಗಳ ವಿಧಗಳು, ಅವುಗಳ ಗುಣಲಕ್ಷಣಗಳು, ಅಲ್ಲಿ ಗಣಿತ ಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಹಾಗೆ ಡಿವಿಷನ್ ರೂಲು, ಡಿವಿಸಿಬಿಲಿಟಿ ರೂಲ್ಸು, ಈ ಡೆಸಿಮಲ್ ನಂಬರ್ಸು, ಇವೆಲ್ಲವನ್ನು ಸೇರಿ ನಾವು ಸಂಖ್ಯಾ ಪದ್ಧತಿ, ಆಮೇಲೆ ಸ್ಕ್ವೇರ್ ರೂಟ್ಸ್, ವರ್ಗಗಳು, ವರ್ಗಮೂಲಗಳು, ಕ್ಯೂಬ್ ರೂಟ್ಸ್, ಘನಗಳು ಮತ್ತು ಘನಮೂಲಗಳು, ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಒಟ್ಟಾಗಿ ನಾವು ಸಂಖ್ಯಾ ಪದ್ಧತಿ ಅಂತ ಕರಿತೀವಿ, ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಈ ಸಂಖ್ಯಾ ಪದ್ಧತಿಯ ಟಾಪಿಕ್ ಮೇಲೆ 2014ನೇ ಕ್ವಶನ್ ಪೇಪರಲ್ಲಿ ನೋಡಿರಿ, ಇದು ಒಂದೇ ಟಾಪಿಕ್ ಮೇಲೆ 5 ಕ್ವಶನ್ಸ್ ಇದಾವೆ. ಒಂದೇ ಟಾಪಿಕ್ ಮೇಲೆ 5 ಕ್ವಶನ್ಸ್ ಕೇಳಿದ್ದಾನೆ, 5 ಪ್ರಶ್ನೆಗಳನ್ನು ಕೇಳಲಾಗಿದೆ. ಹಾಗೆ ನೆಕ್ಸ್ಟು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಬರುತ್ತೆ. ಕಾಲ ಮತ್ತು ವೇಗ ಅಂತ, ಟೈಮು, ಸ್ಪೀಡು, ಡಿಸ್ಟೆನ್ಸ್ ಅಂತ ಬರುತ್ತೆ. ಇನ್ಕ್ಲೂಡಿಂಗ್ ಇದರಲ್ಲಿ ಟ್ರೈನ್ ಪ್ರಾಬ್ಲಮ್ಸು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಆ ಟೈಮ್ ಆ್ಯಂಡ್ ವರ್ಕ್ ಮೇಲೆ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಟೈಮ್ ಆ್ಯಂಡ್ ವರ್ಕ್ ಮೇಲೆ, ಅವರೇಜ್ ಸರಾಸರಿ ಮೇಲೆ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಹಾಗೆ ಟ್ರ್ಯಾಂಗಲ್ಸ್, ತ್ರಿಭುಜಗಳ ಮೇಲೆ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಪ್ರೋಗ್ರೆಷನ್ಸ್ ಅಂದರೆ ಶ್ರೇಣಿಗಳು ಅಂತ ಕರಿತೀವಲ್ಲ, ಅದರಲ್ಲಿ 1 ಪ್ರಶ್ನೆ ಬಂದಿದೆ. ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಅಂತ ಕರಿತೀವಲ್ಲ, ಮೀನು, ಮೀಡಿಯನ್ನು, ಮೋಡ್ ಅಂತ. ಸೊ ಇಲ್ಲಿ ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ, ಆಮೇಲೆ ವ್ಯಾಪ್ತಿ ಅಂತೆಲ್ಲ ಬರುತ್ತಲ್ಲ, ಆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 1 ಪ್ರಶ್ನೆ ಬಂದಿದೆ. ರೇಷು, ಪ್ರಪೋರ್ಷನ್, ಅನುಪಾತ, ಸಮಾನುಪಾತ ಟಾಪಿಕ್ ಮೇಲೆ 1 ಪ್ರಶ್ನೆ. ಹಾಗೆ ಮಿಸ್ಸಿಂಗ್ ನಂಬರ್ಸ್, ಅಲ್ಲಿ ಒಂದು ಬಾಕ್ಸು ಅಥವಾ ಒಂದು ಸರ್ಕಲ್ ಕೊಟ್ಟು ಬೇರೆ ಬೇರೆ ನಂಬರ್ಸ್ ಕೊಟ್ಟು ಯಾವುದೋ ಒಂದು ಸಂಖ್ಯೆ ಮಿಸ್ ಆಗಿರುತ್ತೆ, ಆ ಮಿಸ್ ಆಗಿರೋ ನಂಬರ್ ಕಂಡುಹಿಡೀರಿ ಅಂತ 1 ಪ್ರಶ್ನೆಯನ್ನು ಕೇಳಿದ್ದಾನೆ. 2000 ನೋಡ್ರಿ 14ನೇ ಕ್ವಶನ್ ಪೇಪರಲ್ಲಿ ಈ ಕಂಟೆಂಟ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು. ಇನ್ನು ಈ ಗಣಿತದ ಬೋಧನಾಶಾಸ್ತ್ರ ಅಂತ ಕರಿತೀವಲ್ಲ, ಸೊ ಮ್ಯಾಥ್ಸ್ ಪೆಡಗಾಗಿ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು. ಟೋಟಲಿ 30 ಪ್ರಶ್ನೆಗಳನ್ನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತಾನೆ. ಸೊ ಆದರೆ ಈ ಮ್ಯಾಥ್ಸ್ ಪೆಡಗಾಗಿ ಸ್ಟಾರ್ಟಿಂಗ್ ಎಲ್ಲ ಎಕ್ಸಾಮ್ಸಲ್ಲಿ 15 ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದೇನೆ 2014 ಮತ್ತು 15ನಲ್ಲಿ. ನೆಕ್ಸ್ಟ್ ಅಪ್ಕಮಿಂಗ್ ರೀಸೆಂಟ್ ಎಕ್ಸಾಮ್ಸಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದು ಈ ಕಂಟೆಂಟ್ ಮ್ಯಾಥ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂದಿದೆ.
ಸೊ ಇದು 2014 ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ ಅಂತ ಏನು ಬರುತ್ತಲ್ಲ ಆ ಟಾಪಿಕ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು. ಅದಾದಮೇಲೆ ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಇನ್ಕ್ಲೂಡಿಂಗ್ ಟ್ರೈನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅವರೇಜು ಮತ್ತು ಟ್ರಯಾಂಗಲ್ಸ್ ಮೇಲೆ ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಅತಿ ಹೆಚ್ಚು ಕೇಳಿದ್ದಾನೆ. ಓಕೆನಾ. ಸೊ ನೆಕ್ಸ್ಟ್ ಇದೇ ರೀತಿ ನಾವು 2015 ಕ್ವಶನ್ ಪೇಪರಲ್ಲಿ ಯಾವ ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿರೋ ಸಾಧ್ಯತೆ ಇದೆ ಅಂತ ನೋಡ್ತಾ ಬರೋದಾದರೆ ನೋಡ್ರಿ, ಈ ನಂಬರ್ ಸಿಸ್ಟಮ್ ಅಂತ ಟಾಪಿಕ್ ಏನು ಹಿಂದೆ ನಾವು ಹೇಳಿದ್ವಲ್ಲ 2014 ಕ್ವಶನ್ ಪೇಪರಲ್ಲಿ, ಅದೇ ಟಾಪಿಕ್ ಮೇಲೆ ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಿದ್ದಾನೆ. 3 ಕ್ವಶನ್ಸ್ ಕೇಳಿದ್ದಾನೆ ಸಂಖ್ಯಾ ಪದ್ಧತಿ ಮೇಲೆ. ಆಮೇಲೆ ಡೈರೆಕ್ಷನ್ ಟೆಸ್ಟ್, ದಿಕ್ಕುಗಳ ಮೇಲೆ 1 ಪ್ರಶ್ನೆ ಕೇಳಿದ್ದಾನೆ. ದಿಕ್ಕುಗಳ ಮೇಲೆ ಸರಾಸರಿ ಮೇಲೆ 1 ಪ್ರಶ್ನೆ ಬಂದಿದೆ. ತ್ರಿಭುಜಗಳ ಮೇಲೆ 1 ಪ್ರಶ್ನೆ ಬಂದಿದೆ. ಶ್ರೇಣಿಗಳ ಮೇಲೆ 1 ಪ್ರಶ್ನೆ ಬಂದಿದೆ. ಆಮೇಲೆ ಆಕೃತಿಗಳ ಎಣಿಕೆ ಅಂತ ಇದೆ ನೋಡ್ರಿ, ಕೌಂಟಿಂಗ್ ಫಿಗರ್ಸ್ ಅಂತ ಇದೆ ಅಲ್ಲ, ಇಲ್ಲಿ ಒಂದು ಯಾವುದೋ ಚಿತ್ರ ಕೊಟ್ಟು ಈ ಚಿತ್ರದಲ್ಲಿನ ತ್ರಿಭುಜಗಳ ಸಂಖ್ಯೆ ಅಥವಾ ಈ ಚಿತ್ರದಲ್ಲಿನ ಚೌಕಗಳ ಸಂಖ್ಯೆ ಅಥವಾ ಆಯತಗಳ ಸಂಖ್ಯೆ ಎಷ್ಟಿದಾವೆ ಅಂತ ಕೌಂಟ್ ಮಾಡ್ಲಿಕ್ಕೆ ಹೇಳ್ತಾನಲ್ಲ, ಅದನ್ನು ಕೌಂಟಿಂಗ್ ಫಿಗರ್ಸ್ ಅಂತ ಕರಿತೀವಿ. ಆಮೇಲೆ ಪ್ರಾಫಿಟ್ ಲಾಸ್ ಡಿಸ್ಕೌಂಟ್, ಲಾಭ ನಷ್ಟ ರಿಯಾಯಿತಿ ಸಂಬಂಧಪಟ್ಟಂತೆ 1 ಪ್ರಶ್ನೆ ಬಂದಿದೆ. ಪರ್ಸೆಂಟೇಜ್ ಸಂಬಂಧಪಟ್ಟಂತೆ 1 ಪ್ರಶ್ನೆ. ಸರ್ಡ್ಸ್ ಅಂತ ಕರಿತೀವಿ, ಕರಣಿಗಳಿಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ. ಆಮೇಲೆ ಮೆನ್ಸುರೇಷನ್ ಅಂತ ಕರಿತೀವಿ, ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂಥ 2 ಪ್ರಶ್ನೆಗಳು ಕೇಳಿದ್ರೆ. ಕ್ಷೇತ್ರ ಗಣಿತ ಅಂದರೆ ಅವುಗಳ ವಿಸ್ತೀರ್ಣ, ಆಯತ ಅಥವಾ ಸಮಾಂತರ ಚತುರ್ಭುಜನ ಅಥವಾ ತ್ರಿಭುಜನ ಕೊಟ್ಟು ಅಥವಾ ತ್ರಾಪಿಜ್ಯ ಕೊಟ್ಟು ವೃತ್ತ ಕೊಟ್ಟು ಅವುಗಳ ವಿಸ್ತೀರ್ಣ ಕಂಡುಹಿಡಿಯ ಅಥವಾ ಸುತ್ತಳತೆ ಕಂಡುಹಿಡಿರಿ, ಏರಿಯಾ ಕ್ಯಾಲ್ಕುಲೇಟ್ ಮಾಡಿರಿ, ಪೆರಿಮೀಟ್ರ್ ಕ್ಯಾಲ್ಕುಲೇಟ್ ಮಾಡಿರಿ. ಅಥವಾ ಘನಾಕೃತಿಗಳಾಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಶಂಕು ಆಗಿರ್ಬೋದು, ಘನ ಆಗಿರ್ಬೋದು, ಆಯತ ಘನ ಆಗಿರ್ಬೋದು, ಗೋಳ ಆಗಿರ್ಬೋದು, ಅರ್ಧ ಗೋಳ ಆಗಿರ್ಬೋದು. ಸೊ ಇವುಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡಿರ್ತಕ್ಕಂಥ ಟಾಪಿಕ್ ಕ್ಷೇತ್ರ ಗಣಿತ ಅಂತ ಕರಿತೀವಿ. ಕ್ಷೇತ್ರ ಗಣಿತದಲ್ಲಿ ಇಷ್ಟೆಲ್ಲ ಬರುತ್ತೆ. ಆ ಟಾಪಿಕ್ ಮೇಲೆ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಹಾಗೆ ರೇಷೋ ಪ್ರಪೋರ್ಷನ್, ಅನುಪಾತ ಮತ್ತು ಸಮಾನುಪಾತದ ಮೇಲೆ 1 ಪ್ರಶ್ನೆ. ಇಲ್ಲಿ ಅನಾಲಿಟಿಕಲ್ ರೀಸನಿಂಗ್ ಅಂದರೆ 4 ಚಿತ್ರಗಳು ಕೊಟ್ಟು ಮುಂದಿನ ಚಿತ್ರ ಯಾವ್ದು ಬರುತ್ತೆ ಅಂತ ಕೇಳ್ತಾನಲ್ಲ, ಅದನ್ನ ಅನಾಲಿಟಿಕಲ್ ರೀಸನಿಂಗ್ ಅಂತ ಕರಿತೀವಿ. 4 ಚಿತ್ರಗಳ ಒಳಗಡೆ ಬೇರೆ ಬೇರೆ ಶೇಪ್ಸ್ ಎಲ್ಲ ಕೊಟ್ಟು ಮುಂದೆ ಯಾವ ಚಿತ್ರ ಬರುತ್ತೆ ಅಂತ ಕಂಡುಹಿಡಿಯೋದನ್ನ ಅನಾಲಿಟಿಕಲ್ ರೀಸನಿಂಗ್ ಅಂತ ಕರಿತೀವಿ. ಅದ್ರ ಮೇಲೆ 1 ಪ್ರಶ್ನೆ. ಹಾಗೆ ಗಣಿತ ಬೋಧನಾ ಶಾಸ್ತ್ರ ಅಂತ ಕರಿತೀವಿ. ಮ್ಯಾಥ್ಸ್ ಪೆಡಗಾಗಿ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು. ಈ ಕಂಟೆಂಟ್ ಮ್ಯಾಥ್ಸ್ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು. ಹಾಗೆ ಈ ಬೋಧನಾ ಸಂಬಂಧಪಟ್ಟಂತ 15 ಪ್ರಶ್ನೆಗಳನ್ನು ಕೇಳಲಾಗಿದೆ 2015 ಕ್ವಶನ್ ಪೇಪರಲ್ಲಿ. ಹಾಗಾದರೆ 2015 ಕ್ವಶನ್ ಪೇಪರಲ್ಲಿ ಹೆಚ್ಚು ಫೋಕಸ್ ಮಾಡಿರೋದು ನೋಡ್ರಿ, ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರೋದು ಈ ಒಂದು ನಂಬರ್ ಸಿಸ್ಟಮ್ ಟಾಪಿಕ್ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಹಾಗೆ ಮೆನ್ಸುರೇಷನ್ ಟಾಪಿಕಲ್ಲಿ 2 ಪ್ರಶ್ನೆಗಳು ಬಂದಿದ್ದಾವೆ. ಇನ್ನು ನೋಡಿದ್ರೆ ಎಲ್ಲ ಟಾಪಿಕಲ್ಲಿ ಒಂದೊಂದು ಪ್ರಶ್ನೆಗಳನ್ನು ಕೇಳಲಾಗಿದೆ 2015 ಕ್ವಶನ್ ಪೇಪರ್. ಸೊ 2015 ಆದಮೇಲೆ ನೆಕ್ಸ್ಟ್ ಎಕ್ಸಾಮ್ ನಡೆದಿರೋದು 2017 ಕ್ವಶನ್ ಪೇಪರ್. ನೋಡಿ 2017 ಕ್ವಶನ್ ಪೇಪರಲ್ಲಿ ಸೇಮ್ ನೋಡ್ರಿ, ನಿಮಗೆ ಗೊತ್ತಿದೆ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಟಾಪಿಕ್ ಮೇಲೆ 4 ಪ್ರಶ್ನೆಗಳು. ಇದಲ್ಲದೆ ಮೆನ್ಸುರೇಷನ್ ಕ್ಷೇತ್ರ ಗಣಿತ ಅಂತೇಳಿ ತ್ರಿಭುಜ, ಆಯತ, ವೃತ್ತ ಆಗಿರ್ಬೋದು, ಸಮಾಂತರ ಚತುರ್ಭುಜ ಆಗಿರ್ಬೋದು, ವಜ್ರಾಕೃತಿ, ತ್ರಾಪಿಜ್ಯ ಅಥವಾ ಶಂಕು, ಗೋಳ, ಸಿಲಿಂಡರು, ಆಮೇಲೆ ಘನ, ಆಯತ ಘನ ಇವೆಲ್ಲವೂ ಸೇರಿ ಕ್ಷೇತ್ರ ಗಣಿತ ಅಂತ ಒಂದು ಟಾಪಿಕ್ ನೇಮ್ ಇದೆ. ಆ ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಕರ್ಣಗಳಿಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ, ಬಾಡ್ಮಾಸ್ ನಿಯಮಕ್ಕೆ ಸಂಬಂಧಪಟ್ಟಂತೆ 1 ಪ್ರಶ್ನೆ ಕೇಳಿದ್ದಾನೆ, ಬಾಡ್ಮಾಸ್ ರೂಲ್ ಯೂಸ್ ಮಾಡ್ಕೊಂಡು. ಹಾಗೆ ತ್ರಿಭುಜಗಳು, ಟ್ರಯಾಂಗಲ್ಸ್ ಮೇಲ್ಗಡೆ ತ್ರಿಭುಜಗಳು ಮತ್ತು ಅವುಗಳ ಗುಣಲಕ್ಷಣಗಳು, ಅವುಗಳ ಪ್ರಾಪರ್ಟೀಸ್ಗೆ ಯೂಸ್ ಮಾಡ್ಕೊಂಡು ಪ್ರಶ್ನೆಗಳನ್ನು 2 ಪ್ರಶ್ನೆಗಳನ್ನು ಕೇಳಿದ್ದಾನೆ ತ್ರಿಭುಜಗಳ ಮೇಲೆ. ಆಮೇಲೆ ಸಿಮಿಟ್ರಿ ಅಂತ ಕರೀತಾರೆ, ಸಮಮಿತಿ ಚಿತ್ರಗಳು ಅಂತ ಕರಿತೀವಲ್ಲ, ಆ ಸಿಮಿಟ್ರಿಗೆ ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಲ್ಲ, ಆ ಸಿಮಿಟ್ರಿಗೆ ಸಂಬಂಧಪಟ್ಟಂಥ 1 ಪ್ರಶ್ನೆ. ರೇಷೋ ಪ್ರಪೋರ್ಷನ್ ನೋಡ್ರಿ, ಎಲ್ಲ ಕ್ವಶನ್ ಪೇಪರಲ್ಲೂ ರೇಷೋ ಪ್ರಪೋರ್ಷನ್ ಟಾಪಿಕ್ ಹೆಸರು ಕಾಣಿಸ್ತಾ ಇದೆ. 1-2 ಪ್ರಶ್ನೆಗಳನ್ನು ಈ ಥರ ಕೇಳ್ತಾನೆ ಇದೆ. ರೇಷೋ ಪ್ರಪೋರ್ಷನ್ ಮೇಲೆ 1 ಪ್ರಶ್ನೆ ಇದೆ, ಸಿಮಿಟ್ರಿ ಮೇಲೆ 1 ಪ್ರಶ್ನೆ ಇದೆ. ಆಮೇಲೆ ಡೆಸಿಮಲ್ ನಂಬರ್ಸ್, ದಶಮಾಂಶ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ ಇದೆ. ಅವರೇಜ್ ಕೂಡ ಪ್ರತಿ ಕ್ವಶನ್ ಪೇಪರಲ್ಲೂ ಅವರೇಜ್ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬಂದಿದೆ ನೋಡ್ರಿ. ಅವರೇಜ್ ಅನ್ನೋದೇ 2 ಕ್ವಶನ್ ಪೇಪರ್ಸಲ್ಲಿ ನೋಡಿದ್ವಿ. ಈ ಕ್ವಶನ್ ಪೇಪರಲ್ಲೂ ಅವರೇಜ್ ಮೇಲೆ 1 ಪ್ರಶ್ನೆ ಇದೆ. ಇಲ್ಲಿ ಹೊಸ ಟಾಪಿಕ್ ಗಡಿಯಾರದ ಬಗ್ಗೆ 1 ಪ್ರಶ್ನೆಗಳು ಇನ್ಕ್ಲೂಡ್ ಆಗಿದೆ. ಟೋಟಲಿ ಕಂಟೆಂಟ್ ಮ್ಯಾಥ್ಸ್ ಸೇರಿ 15 ಪ್ರಶ್ನೆಗಳು. ಹಾಗೆ ಈ ಮ್ಯಾಥ್ಸ್ ಪೆಡಗಾಗಿ ಗಣಿತದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ 15 ಪ್ರಶ್ನೆಗಳು ಅಂದರೆ 15-30 ಪ್ರಶ್ನೆಗಳನ್ನು ಕೇಳಲಾಗಿದೆ 2017 ಕ್ವಶನ್ ಪೇಪರಲ್ಲಿ. ಎಗೇನ್ ಈ ಕ್ವಶನ್ ಪೇಪರ್ ನೋಡಿದಾಗ ಅನಲೈಸ್ ಮಾಡಿದಾಗ ನಮಗೆ ಒಂದು ಕ್ಲಾರಿಟಿ ಗೊತ್ತಾಗುತ್ತೆ. ಸೊ ಈ ನಂಬರ್ ಸಿಸ್ಟಮ್ ಬೇಸಿಕ್ ಅರ್ಥಮೆಟಿಕ್ ಅಂತ ಕರಿತೀವಲ್ಲ, ಆ ನಂಬರ್ ಸಿಸ್ಟಮ್ಮು ಮೆನ್ಸುರೇಷನ್ ಆಗಿರ್ಬೋದು, ತ್ರಿಭುಜಗಳಾಗಿರ್ಬೋದು, ಅವರೇಜ್ ಆಗಿರ್ಬೋದು, ರೇಷಿಯೋ ಪ್ರಪೋರ್ಷನ್ ನೋಡ್ರಿ. ತ್ರಿಭುಜಗಳು
ಆಮೇಲೆ ಕ್ಷೇತ್ರ ಗಣಿತ, ಸಂಖ್ಯಾ ಪದ್ಧತಿ, ರೇಷು ಪ್ರಪೋರ್ಷನ್ನು, ಅವರೇಜ್ ಅಂತೂ ಪ್ರತಿಯೊಂದು ಕ್ವಶನ್ ಪೇಪರ್ ಮೇಲೆ ಇವುಗಳ ಮೇಲೆ ಪ್ರಶ್ನೆ ಅಂತ ಕಂಪಲ್ಸರಿ ಬರುತ್ತೆ. ಆ ಟಾಪಿಕ್ಸ್ ಕಡೆ ನೀವು ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ 2017 ಆದಮೇಲೆ ನೋಡಿರಿ, ಅದಕ್ಕಿಂತ ಬಿಫೋರ್ ಆಗಿ ನೋಡಿರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ TET ಮ್ಯಾಥ್ಸ್ ಸಂಬಂಧಪಟ್ಟಂಥ ಸಾಕಷ್ಟು ವೀಡಿಯೋಸ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ವಿ. ಪ್ಲೇ ಲಿಸ್ಟ್ ಇವರ ಎಲ್ಲ ವೀಡಿಯೋಸ್ನ ನೀವು ವಾಚ್ ಮಾಡಿ ನೋಟ್ಸ್ ಮಾಡ್ತಾ ಹೋದರೆ ಖಂಡಿತ ನೀವು ಸ್ಕೋರ್ ಮಾಡ್ಬೋದು, ತುಂಬ ಸ್ಕೋರ್ ಮಾಡ್ಬೋದು ಮ್ಯಾಥ್ಸಲ್ಲಿ. ಹಾಗೆ ನಮ್ಮ ಎಫರ್ಟ್ಗೆ ನೀವೇನಾದ್ರು ಕಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ನಮ್ಮ ಟೆಕ್ನಿಕಲ್ ಟೀಮ್ ಸಾಕಷ್ಟು ಇರುತ್ತೆ ಒಂದು ವೀಡಿಯೋನ ಹೊರತರಲಿಕ್ಕೆ. ಸೊ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಡೆವಲಪ್ಮೆಂಟ್ಗೆ ನೀವು ಸಪೋರ್ಟ್ ಮಾಡೋದಾದ್ರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನ ಡೊನೇಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ವಶನ್ ಪೇಪರ್ ಯಾವುದು ಅಂದರೆ 2020 ಕ್ವಶನ್ ಪೇಪರ್ ನೋಡೋಣ. 2020 ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ನೋಡ್ತಾ ಬರೋದಾದ್ರೆ ಸೊ ಇಲ್ಲಿ ಟಾಪಿಕ್ ನೇಮ್ ಯಾವಿದಾವೆ ಅಂದರೆ ಅಗೇನ್ ನೋಡ್ರಿ, ಅತಿ ಹೆಚ್ಚು ರೋಲ್ ಪ್ಲೇ ಮಾಡ್ತಕ್ಕಂಥದ್ದು ನಂಬರ್ ಸಿಸ್ಟಮ್ ಟಾಪಿಕ್. ಸಂಖ್ಯಾ ಪದ್ಧತಿ ಟಾಪಿಕ್ ಮೇಲೆ ಇಲ್ಲಿ 4 ಪ್ರಶ್ನೆಗಳು ಬಂದಿದ್ದಾವೆ. ಫ್ರಾಕ್ಷನ್ಸ್ ನೋಡ್ರಿ, ಭಿನ್ನರಾಶಿಗಳು ಸಂಬಂಧಪಟ್ಟಂತೆ 3 ಪ್ರಶ್ನೆಗಳು ಬಂದಿದ್ದಾವೆ. ರೇಷು ಪ್ರಪೋರ್ಷನ್ ಮೇಲೆ ನೋಡ್ರಿ, ರೇಷು ಪ್ರಪೋರ್ಷನ್ ಅನ್ನೋದು ಎಲ್ಲ ಕ್ವಶನ್ ಪೇಪರ್ ನೋಡ್ತಾನೆ ಬರ್ತಾ ಇದ್ದೀರಿ, 4 ಪ್ರಶ್ನೆಗಳು ಕೇಳಿದ್ದಾನೆ. ಸ್ಟ್ಯಾಟಿಸ್ಟಿಕ್ಸ್ ನೋಡ್ರಿ, ಇಲ್ಲಿ ಅತಿ ಎಷ್ಟು ಒಂದು ಬಿಗ್ಗೆಸ್ಟ್ ಗಿಫ್ಟ್ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ 5 ಪ್ರಶ್ನೆಗಳನ್ನು ಕೇಳಿದ್ದಾನೆ. 2020 ಕ್ವಶನ್ ಪೇಪರಲ್ಲಿ 5 ಪ್ರಶ್ನೆಗಳು ಬಂದಿದ್ದಾವೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಮೆನ್ಸುರೇಷನ್ ಸಂಖ್ಯೆ ನಾವು ಕಡಿಮೆ ಮಾಡಿದ್ದಾನೆ, ನಾವು ಕೇವಲ 1 ಪ್ರಶ್ನೆ ಕೇಳಿದ್ದಾನೆ. ಲಾಸಾಹ ಮಾಸಕ್ಕೆ ಸಂಬಂಧಪಟ್ಟಂತೆ 1 ಪ್ರಶ್ನೆ ಇದೆ. ಪಾಲಿಯೆಡ್ರಾಮ್ ಅಂಡ್ ನೆಟ್ವರ್ಕ್ ಘನಾಕೃತಿ ಮತ್ತು ಜಾಲಾಕೃತಿಗಳಿಗೆ ಸಂಬಂಧಪಟ್ಟಂತೆ 1 ಕ್ವಶನ್ ಇದೆ. ಸರ್ಡ್ಸ್ ಕರಣಿಗಳಿಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ ಇದೆ. ಕಾಲ ಮತ್ತು ದೂರ ಟೈಮ್ ಅಂಡ್ ಡಿಸ್ಟೆನ್ಸ್ ಟಾಪಿಕ್ ಸಂಬಂಧಪಟ್ಟಂತೆ 1 ಪ್ರಶ್ನೆ. ಪರ್ಸೆಂಟೇಜ್ ಟಾಪಿಕ್ ಮೇಲೆ 1 ಪ್ರಶ್ನೆ. ಜಾಮಿಟ್ರಿ ಅಂತಿದೆ, ರೇಖಾಗಣಿತ ಅಂದರೆ ಇಲ್ಲಿ ಬೇಸಿಕ್ಸ್ ಜಾಮಿಟ್ರಿ ಅಂತಿರುತ್ತಲ್ಲ, ಸೊ ರೇಖಾಗಣಿತದ ಮೂಲ ಪರಿಕಲ್ಪನೆಗಳು, ಅಲ್ಲಿ ಬರ್ತಕ್ಕಂಥ ಕೋನಗಳು, ಕೋನದ ವಿಧಗಳಾಗಿರ್ಬೋದು, ಸೊ ಅಲ್ಲಿ ಬರ್ತಕ್ಕಂಥ ಸಮಾಂತರ ರೇಖೆಗಳು, ಅನುರೂಪ ಕೋನಗಳು, ಶೃಂಗಾಭಿಮುಖ ಕೋನಗಳು, ಪಾರ್ಶ್ವ ಕೋನಗಳು, ಸೊ ಪರ್ಯಾಯ ಕೋನಗಳು ಅಂತ ಕರಿತೀವಲ್ಲ, ಸೊ ಇವೆಲ್ಲಕ್ಕೂ ಸಂಬಂಧಪಟ್ಟಂತೆ ಕಾನ್ಸೆಪ್ಟನ್ನ ರೇಖಾಗಣಿತ ಅಂತ ಕರಿತೀವಿ. ರೇಖಾಗಣಿತದಲ್ಲಿ 1 ಪ್ರಶ್ನೆ. ಟ್ರಯಾಂಗಲ್ಸ್ ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ. ಅವರೇಜ್ ನೋಡ್ರಿ ಎಲ್ಲದರಲ್ಲೂ ಕಾಣಿಸ್ತಾ ಇದೆ 1 ಪ್ರಶ್ನೆ. ಆಮೇಲೆ ಪ್ರೋಗ್ರೆಷನ್ ಶ್ರೇಣಿಗಳಿಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ. ಇಲ್ಲಿ ಮ್ಯಾಥ್ಸ್ ಪೆಡಗಾಗಿ ಸಂಖ್ಯೆ ಕಡಿಮೆ ಮಾಡಿ ನೋಡ್ರಿ, ಕೇವಲ 6 ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಇನ್ನಿನ್ನು 3 ಕ್ವಶನ್ ಪೇಪರ್ ನೋಡಿದಾಗ ಎಲ್ಲದರಲ್ಲೂ 15 ಈಕ್ವಲ್ಲಾಗಿ ಕೇಳ್ತಾ ಇದ್ದ. ಬಟ್ ಇಲ್ಲಿ 2020ರಿಂದ ಈ ಮ್ಯಾಥ್ಸ್ ಪೆಡಗಾಗಿ ಪ್ರಶ್ನೆಗಳನ್ನು ಕಡಿಮೆ ಮಾಡ್ತಾ ಬಂದಿದ್ದಾನೆ. ಕೇವಲ 6 ಪ್ರಶ್ನೆಗಳಿದ್ದಾವೆ. ಈ ಕಂಟೆಂಟ್ ಮ್ಯಾಥಮೆಟಿಕ್ಸ್ ಇಲ್ಲಿ 24 ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿ 4 + 3 7, 4 11 + 5 16, 17, 18, 19, 20, 21, 22, 23, 24, 25, 26 ಸರಿ, ಈ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೇವಲ 4 ಪ್ರಶ್ನೆಗಳು. ಸೊ ಇಲ್ಲಿ ಎಲ್ಲ ಸೇರಿ 26 ಪ್ರಶ್ನೆಗಳಿದ್ದಾವೆ, 26 ಕ್ವಶನ್ಸ್ ಇದ್ದಾವೆ. ಅಂದರೆ ನೋಡಿರಿ, ಇಲ್ಲಿ ಅತಿ ಹೆಚ್ಚಲ್ಲಿ ಪ್ರಶ್ನೆಗಳು ಬಂದಿರೋದು ನಂಬರ್ ಸಿಸ್ಟಮ್ಮು, ಫ್ರಾಕ್ಷನ್ಸು, ರೇಷು ಪ್ರಪೋರ್ಷನ್ನು, ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿದ್ದಾವೆ. ಸೊ ನೋಡಿರಿ, ಅವರೇಜು, ರೇಷು ಆ್ಯಂಡ್ ಪ್ರಪೋರ್ಷನ್ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಮೆನ್ಸುರೇಷನ್ ಆಗಿರ್ಬೋದು, ಆಮೇಲೆ ನಂಬರ್ ಸಿಸ್ಟಮ್ ಆಗಿರ್ಬೋದು, ಇವು ಸಾಕಷ್ಟು ಎಲ್ಲ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿ ಕೇಳಿರ್ತಕ್ಕಂಥ ಟಾಪಿಕ್ಸ್ ನೇಮು. ಇವುಗಳ ಮೇಲೆ ಹೆಚ್ಚು ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ, ಅವುಗಳ ಕಡೆ ಗಮನ ಕೊಡ್ಬೇಕು. ಆ ಟಾಪಿಕ್ಸ್ನ ನೀಟಾಗಿ ನೋಡ್ಕೋಬೇಕು ನೀವು. ನೆಕ್ಸ್ಟ್ 2020 ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ನೋಡ್ತಾ ಬರೋಣ. 2021 ಕ್ವಶನ್ ಪೇಪರ್ ನೋಡ್ತಾ ಬಂದರೆ ಇಲ್ಲಿ ನಂಬರ್ ಸಿಸ್ಟಮ್ ಮೇಲೆ ಇಲ್ಲಿ ನೋಡ್ರೆ ಅತಿ ಹೆಚ್ಚು ಪ್ರಶ್ನೆಗಳು 4 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆಮೇಲೆ ಮೆನ್ಸುರೇಷನ್ ಅಂದರೆ ಕ್ಷೇತ್ರ ಗಣಿತದಲ್ಲಿ ನೋಡ್ರಿ, ಹಿಂದಿನ ಕ್ವಶನ್ ಪೇಪರಲ್ಲಿ 1 ಇತ್ತು, ಬಟ್ ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕ್ಷೇತ್ರ ಗಣಿತದ ಮೇಲೆ 4 ಪ್ರಶ್ನೆಗಳು ಬಂದಿದ್ದಾವೆ. ರೇಷು ಪ್ರಪೋರ್ಷನ್ ಅಂತೂ ಎಲ್ಲ ಕ್ವಶನ್ ಪೇಪರಲ್ಲಿ ಇದ್ರ ಮೇಲೆ ಪ್ರಶ್ನೆಗಳಿದ್ದಾವೆ, 2 ಪ್ರಶ್ನೆ ಇದೆ. ಸರ್ಡ್ಸ್ ಕೂಡ ಭಾಳಷ್ಟು, ಈಗ ಒಂದು 4 ಕ್ವಶನ್ ಪೇಪರಲ್ಲಿ ಒಂದು 3 ಕ್ವಶನ್ ಪೇಪರಲ್ಲಿ ಸರ್ಡ್ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿದೆ. ಇಲ್ಲಿ ನೋಡ್ರಿ, ಹೊಸ ಟಾಪಿಕ್ಕು ಕೋಆರ್ಡಿನೇಟ್ ಜಾಮಿಟ್ರಿ ಅಂತ, ನಿರ್ದೇಶಾಂಕ ರೇಖಾಗಣಿತ ಅಂತ ಬರುತ್ತೆ ಸ್ಕೂಲ್ ಡೇಸಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಸರಳ ಸಮೀಕರಣ ಮೇಲೆ 1 ಪ್ರಶ್ನೆ, ಸಂಖ್ಯಾಶಾಸ್ತ್ರದ ಮೇಲೆ 1 ಪ್ರಶ್ನೆ. ಕಂಡೀಷನಲ್ ಐಡೆಂಟಿಟೀಸ್ ಅಂದರೆ ನಿಬಂಧಿತ ನಿತ್ಯ ಸಮೀಕರಣಗಳು, a+b² ಫಾರ್ಮುಲಾ, a−b² ಫಾರ್ಮುಲಾ, a² - b² ಫಾರ್ಮುಲಾ, a³ + bq ಫಾರ್ಮುಲಾ ಇದಾವಲ್ಲ, ಇವನ್ನೆಲ್ಲ ನಿಬಂಧಿತ ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಥ 1 ಪ್ರಶ್ನೆ ಬಂದಿದೆ. ರಿಯಾಯಿತಿ ಡಿಸ್ಕೌಂಟ್ ಸಂಬಂಧಪಟ್ಟಂಥ 1 ಪ್ರಶ್ನೆ. ಫ್ರಾಕ್ಷನ್ಸ್ ಭಿನ್ನರಾಶಿಗಳಿಗೆ ಸಂಬಂಧಪಟ್ಟಂಥ 1 ಪ್ರಶ್ನೆ. ಈ ಬೇಸಿಕ್
ಬೇಸಿಕ್ ಜಾಮಿಟ್ರಿಗೆ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ತ್ರಿಭುಜಗಳು ನೋಡ್ರಿ, ಈ ತ್ರಿಭುಜ ಟಾಪಿಕ್ ಮೇಲೆ ಪ್ರತಿ ಕ್ವಶನ್ ಪೇಪರಲ್ಲಿ ತ್ರಿಭುಜಗಳು ಅಂತ ಹೆಸರು ಇದ್ದೇ ಇದೆ. ಇದ್ರ ಮೇಲೆ ಪ್ರಶ್ನೆ ಕಂಪಲ್ಸರಿ ಕೇಳ್ತಾನೆ. ಇಲ್ಲಿ ತ್ರಿಭುಜಗಳ ಮೇಲಿನ ಪ್ರಮೇಯದ ಮೇಲೆ ಮತ್ತೊಂದು ಕ್ವಶನ್ ಆ್ಯಡ್ ಆಗಿದೆ ಈ ಕ್ವಶನ್ ಪೇಪರಲ್ಲಿ. ಗ್ರಾಫ್ಸ್, ನಕ್ಷೆಗಳಿಗೆ ಸಂಬಂಧಪಟ್ಟಂತೆ ಗ್ರಾಫ್ ಕೊಟ್ಟಿದ್ದಾನೆ. ಗ್ರಾಫಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ನಾವು ಸರಳ ರೇಖೆಯನ್ನು ನಕ್ಷೆ ರೂಪದಲ್ಲಿ ಎಳಿಬೋದು, ಪರವಲಯ ಅಂತ ನಕ್ಷೆ ಡ್ರಾ ಮಾಡ್ತೀವಿ. ಸೊ ಆ ನಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಪಾಲಿನಾಮಿಯಲ್, ಬಹುಪದೋಕ್ತಿಗಳು ಅಂತ, ಆಲ್ಜಿಬ್ರಾ ಬೀಜಗಣಿತದಲ್ಲಿ ಬರುತ್ತೆ ಬಹುಪದೋಕ್ತಿಗಳು ಅಂತ, ಆ ಟಾಪಿಕ್ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಸರ್ಕಲ್ಸ್, ಇಲ್ಲಿ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಿದ್ದಾನೆ. ಕ್ವಾಡ್ರಾಟಿಕ್ ಇಕ್ವೇಷನ್, ವರ್ಗ ಸಮೀಕರಣಗಳು ಅಂತ ಟಾಪಿಕ್ ಬರುತ್ತೆ ಹೈಸ್ಕೂಲಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಕ್ವಾಡ್ರಿಲ್ಯಾಟ್ರಲ್ಸ್, ಚತುರ್ಭುಜ ಅಂತ ಹೇಳ್ತೀವಲ್ಲ ನಾವು ಜಾಮಿಟ್ರಿಲಿ ರೇಖಾಗಣಿತದಲ್ಲಿ, ಚತುರ್ಭುಜಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಇಲ್ಲಿ ನೋಡ್ರಿ, ಈ ಮ್ಯಾಥ್ಸ್ ಪೆಡಗಾಗಿಯಲ್ಲಿ ಕೇವಲ 3 ಪ್ರಶ್ನೆಗಳನ್ನು ಕೇಳಿದ್ದಾನೆ ಅಷ್ಟೇ. 2021 ಕ್ವಶನ್ ಪೇಪರಲ್ಲಿ ಈ ಮ್ಯಾಥ್ಸ್ನ ಪೆಡಗಾಗಿ ಸಂಬಂಧಪಟ್ಟಂತೆ ಕೇವಲ 3 ಪ್ರಶ್ನೆಗಳು ಬಂದಿದ್ದಾವೆ. ಸೊ ಇಲ್ಲಿ ಕಂಟೆಂಟ್ ಮ್ಯಾಥ್ಸ್ ನೋಡ್ರಿ, 1 2 3 4 5 6 7 8 9 10 11 12 13 15 17 17 2 19 19 4 23 ಪ್ಲಸ್ 4 27 ಪ್ಲಸ್ ಈ ಪೆಡಗಾಗಿ ಕ್ವಶನ್ಸ್ 3 ಅಂದರೆ ಟೋಟಲಿ 30 ಪ್ರಶ್ನೆಗಳಾದವು. ಈ 2021 ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದಾಗ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರೋದು ಅಗೇನ್ ನಂಬರ್ ಸಿಸ್ಟಮ್ ಪಾಠ, ಮೆನ್ಸುರೇಷನ್ನು, ರೇಷು, ಪ್ರಪೋರ್ಷನ್ನು, ಕರಣಿಗಳಾಗಿರ್ಬೋದು, ಕೋಆರ್ಡಿನೇಟ್ ಜಾಮಿಟ್ರಿ ಆಗಿರ್ಬೋದು, ಎಲ್ಲದರಲ್ಲೂ ಅವರೇಜ್ ಇರುತ್ತೆ, ಆಮೇಲೆ ಪರ್ಸೆಂಟೇಜ್ ಇರುತ್ತೆ, ಆಮೇಲೆ ಟ್ರಯಾಂಗಲ್ಸ್ ಮೇಲೆ, ಆಮೇಲೆ ಅದು ಜಾಮಿಟ್ರಿ ಮೇಲೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಪ್ರಶ್ನೆಗಳಿರ್ತವೆ. ಈ ಟಾಪಿಕ್ಗಳನ್ನ ಹೆಚ್ಚು ನಾವು ಓದಬೇಕಾಗುತ್ತೆ ನೆಕ್ಸ್ಟ್ ಸ್ಕೋರ್ ಮಾಡ್ಬೇಕಂದ್ರೆ. ನೆಕ್ಸ್ಟ್ ಇದೇ ಥರ 2022 2022ರಲ್ಲಿ ಏನು ಎಕ್ಸಾಮ್ ನಡೀತಲ್ಲ ಆ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ನೋಡ್ತಾ ಬರೋದಾದರೆ 2022ನಲ್ಲಿ ನೋಡ್ರಿ, ನಂಬರ್ ಸಿಸ್ಟಮ್ ಪಾಠದ ಮೇಲೆ 2 ಪ್ರಶ್ನೆಗಳು ಕೇಳಿದ್ದಾನೆ. ಈ ಮೆನ್ಸುರೇಷನ್ ನೋಡ್ರಿ, ಇಲ್ಲೂ ಕೂಡ ಅತಿ ಹೆಚ್ಚು ಪ್ರಶ್ನೆಗಳು ಮೆನ್ಸುರೇಷನ್ನಲ್ಲಿ ಪ್ರಶ್ನೆಗಳು ಕೇಳಿದ್ದಾನೆ. ವಿಸ್ತೀರ್ಣ ಕಂಡುಹಿಡಿಯೋದಾಗಿರ್ಬೋದು, ಸುತ್ತಳತೆ ಕಂಡುಹಿಡಿಬೋದು, ಎತ್ತರ ಅಥವಾ ಪಾದದ ಅಳತೆ ಕಂಡುಹಿಡಿಯೋದಾಗಿರ್ಬೋದು, ಅಥವಾ ಘನಫಲಗಳನ್ನು ಕಂಡುಹಿಡಿಯೋದಾಗಿರ್ಬೋದು. ಸೊ ಇದು ಕ್ಷೇತ್ರ ಗಣಿತ. ಇಲ್ಲಿ 3 ಪ್ರಶ್ನೆಗಳು ಕೇಳಿದ್ದಾನೆ ನೋಡಿ. ಇಲ್ಲಿಯೂ ಕೂಡ ಭಿನ್ನ ರಾಶಿಗಳು ಸಾಕಷ್ಟು ಕ್ವಶನ್ ಪೇಪರ್ಸಲ್ಲಿ ಪ್ರಶ್ನೆಗಳು ಬರ್ತಾನೆ ಇದ್ದಾವೆ. ಈ ಕ್ವಶನ್ ಪೇಪರಲ್ಲಿ 2022 ಕ್ವಶನ್ ಪೇಪರಲ್ಲಿ 4 ಪ್ರಶ್ನೆಗಳು ಬಂದಿದ್ದಾವೆ ಭಿನ್ನ ರಾಶಿಗಳಿಗೆ ಸಂಬಂಧಪಟ್ಟಂತೆ. ಶೇಕಡ ಕ್ರಮ, ಪರ್ಸೆಂಟೇಜ್ ಮೇಲೆ 2 ಪ್ರಶ್ನೆಗಳು ಬಂದಿದ್ದಾವೆ. ರೇಷಿಯೋ, ಪ್ರಪೋರ್ಷನ್ ಮೇಲೆ 2 ಪ್ರಶ್ನೆಗಳು ಬಂದಿದ್ದಾವೆ. ಜಾಮಿಟ್ರಿ, ಬೇಸಿಕ್ ಜಾಮಿಟ್ರಿ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು. ಟ್ರಯಾಂಗಲ್ಸ್ ಅಂತ ಎಲ್ಲ ಕ್ವಶನ್ ಪೇಪರ್ಸಲ್ಲೂ ಪ್ರಶ್ನೆ ಇದ್ದೇ ಇರ್ತಾವೆ. ಟ್ರಯಾಂಗಲ್ಸ್ ಮೇಲೆ 2 ಪ್ರಶ್ನೆಗಳು. ಪಾಲಿಗನ್ಸ್ ಅಂತ ಕರಿತೀವಿ, ಬಹುಭುಜಾಕೃತಿಗಳು ಅಂತ. ಬಹುಭುಜಾಕೃತಿಗಳು ಅಂದರೆ ಚತುರ್ಭುಜ, ಪಂಚಭುಜ, ಷಡ್ಭುಜ, ಅಷ್ಟಭುಜ ಅಂತ ಕರಿತೀವಲ್ಲ, ಇವೆಲ್ಲ ಬಹುಭುಜಾಕೃತಿಗಳು. ಅವುಗಳಿಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು ಬಂದಿದ್ದಾವೆ. ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್, ದೋಣಿ ಮತ್ತು ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಸರ್ಕಲ್ಸ್, ವೃತ್ತಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಪಾಲಿಹೆಡ್ರಾ ಅಂಡ್ ನೆಟ್ವರ್ಕ್, ಘನಾಕೃತಿ ಜಲಾಕೃತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಆಮೇಲೆ ಸಂಖ್ಯಾಶಾಸ್ತ್ರದಲ್ಲಿ ಒಂದು ಪ್ರಶ್ನೆ, ಅವರೇಜಲ್ಲಿ ಒಂದು ಪ್ರಶ್ನೆ, ಲೀನಿಯರ್ ಇಕ್ವೇಷನ್ ಸರಳ ಸಮೀಕರಣದಲ್ಲಿ ಒಂದು ಪ್ರಶ್ನೆ, ಟೈಮ್ ಅಂಡ್ ವರ್ಕ್ ಕಾಲ ಮತ್ತು ಕೆಲಸದ ಮೇಲೆ ಒಂದು ಪ್ರಶ್ನೆ, ಕೋಆರ್ಡಿನೇಟ್ ಜಾಮಿಟ್ರಿ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಅದರಲ್ಲಿ ಮ್ಯಾಥ್ಸ್ ಪೆಡಗಾಗಿಯಲ್ಲಿ ಕೇವಲ 3 ಪ್ರಶ್ನೆಗಳನ್ನು ಕೇಳಿದ್ದಾನೆ 2022 ಕ್ವಶನ್ ಪೇಪರಲ್ಲಿ. ಮೊದಲೆಲ್ಲ ಪೆಡಗಾಗಿ ಸಂಬಂಧಪಟ್ಟಂಥ 15 ಪ್ರಶ್ನೆಗಳು, ಅರ್ಧ 50% ಇತ್ತು. ಇವಾಗೆಲ್ಲ ಪೆಡಗಾಗಿ ಸಂಬಂಧಪಟ್ಟಂಥ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ 1 + 2 3, 3 4 5 6 7 8 8 2 10 10 2 12 14 16 18 22 + 3 25 + 2 27, ಈ 3 ಸೇರಿದ್ರೆ ಟೋಟಲಿ 30 ಕ್ವಶನ್ಸ್ ಆದವು. ಇಲ್ಲೂ ಕೂಡ ನಾವು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವಂತ ಇಲ್ಲೇ ಫಸ್ಟ್ ಕಾಲಮಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ನಂಬರ್ ಸಿಸ್ಟಮು, ಮೆನ್ಸುರೇಷನ್ಸು, ಫ್ರಾಕ್ಷನ್ಸು, ಪರ್ಸೆಂಟೇಜು, ರೇಷಿಯೋ, ಪ್ರಪೋರ್ಷನ್ನು, ಬೇಸಿಕ್ಸ್ ಜಾಮಿಟ್ರಿ, ಟ್ರಯಾಂಗಲ್ಸ್, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಈ ಪಾಠದ ಮೇಲೆ ಹೆಚ್ಚು ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಅವುಗಳನ್ನ ಹೆಚ್ಚು ನೀವು ಓದಬೇಕಾಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟು ಲಾಸ್ಟ್ 2023ರಲ್ಲಿ ಏನು ನಡೀತಲ್ಲ ಆ ಕ್ವಶನ್ ಪೇಪರ್ಸಲ್ಲಿ ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾನೆ ಅಂತ ಅನಾಲಿಸಿಸ್ ಮಾಡ್ತಾ ಹೋಗೋದಾದರೆ ಈ ನಂಬರ್ ಸಿಸ್ಟಮ್ ಪಾಠದ ಮೇಲೆ ಒಂದೇ ಪ್ರಶ್ನೆ ಬಂದಿದೆ. ಇಲ್ಲಿ ಭಿನ್ನರಾಶಿ ಟಾಪಿಕ್ ಮೇಲೆ ಒಂದೆಯ, ಕರಣಿಗಳ ಮೇಲೆ ಒಂದೇ, ಪರ್ಸೆಂಟೇಜಲ್ಲಿ ಒಂದೆಯ, ಇಕ್ವೇಷನ್ಸ್ ಮೇಲೆ ಒಂದೆಯ, ಆಮೇಲೆ ಪ್ರಾಬಬಿಲಿಟಿ ಅಂದರೆ ನೋಡ್ರಿ ಇಕ್ವೇಷನ್ಸ್ ಮೇಲೆ 4 ಪ್ರಶ್ನೆಗಳು. ಇಕ್ವೇಷನ್ಸ್ ಅಂದರೆ ಸರಳ ಸಮೀಕರಣ, ಸರಳ ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ ಅಂತ ಕರಿತೀವಲ್ಲ, ಇವು ಸಮೀಕರಣದ ವಿಧಗಳು. ಆ ಸಮೀಕರಣ ಟಾಪಿಕ್ ಮೇಲೆ ಇಲ್ಲಿ 4 ಪ್ರಶ್ನೆ, ಅತಿ ಹೆಚ್ಚು ಪ್ರಶ್ನೆ ಬಂದಿರೋದು ಇಕ್ವೇಷನ್ಸ್ ಅಂತ ಕರಿತೀವಿ. ಸರಳ ಸಮೀಕರಣ, ಸರಳ ರೇಖಾತ್ಮಕ ಸಮೀಕರಣ, ಆಮೇಲೆ ವರ್ಗ ಸಮೀಕರಣ ಎಲ್ಲ ಸೇರಿ ಇಕ್ವೇಷನ್ಸ್ ಟಾಪಿಕ್ ಮೇಲೆ 4 ಪ್ರಶ್ನೆ ಬಂದಿದ್ದಾವೆ. ಪ್ರಾಬಬಿಲಿಟಿ ಅಂದರೆ ಸಂಭವನೀಯತೆ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇಲ್ಲಿ 2023 ಕ್ವಶನ್ ಪೇಪರ್ ಒಂದು ಸ್ವಲ್ಪ ವೇಟೇಜ್ ಕ್ವಶನ್ ಪೇಪರ್, ಯಾಕಂದರೆ ಸಾಕಷ್ಟು ಪ್ರಶ್ನೆಗಳನ್ನು ಸಾಕಷ್ಟು ಟಾಪಿಕ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಂದಿದ್ದಾನೆ.
ಹೊಸ ಹೊಸ ಟಾಪಿಕ್ಗಳು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾನೆ. ಸಂಭವನೀಯತೆಯಲ್ಲಿ ಇತ್ತೀಚಿನ ಹಿಂದಿನ ಯಾವುದೇ ಕ್ವಶನ್ ಪೇಪರಲ್ಲಿ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಸಂಭವನೀಯತೆ ಮೇಲೆ ಒಂದು ಪ್ರಶ್ನೆ ಇದೆ, ಪಾಲಿಗನ್ಸ್ ಬಹುಭುಜಾಕೃತಿಗಳ ಮೇಲೆ ಒಂದು ಪ್ರಶ್ನೆ ಇದೆ, ಹಾಗೆ ಜಾಮಿಟ್ರಿ ಬೇಸಿಕ್ ಜಾಮಿಟ್ರಿ ಮೇಲೆ ಒಂದು ಪ್ರಶ್ನೆ ಇದೆ, ಹಾಗೆ ಟ್ರಯಾಂಗಲ್ಸ್ ಮೇಲೆ ತ್ರಿಭುಜಗಳ ಮೇಲೆ ಒಂದು ಪ್ರಶ್ನೆ ಇದೆ. ಸೊ ಇದಾದಮೇಲೆ ನೆಕ್ಸ್ಟು ಈ ಮೆನ್ಸುರೇಷನ್ ಮೇಲೆ ನೋಡ್ರಿ, ಇಲ್ಲೂ ಕೂಡ ಅತಿ ಹೆಚ್ಚು ಪ್ರಶ್ನೆಗಳು ಮೆನ್ಸುರೇಷನ್ ಟಾಪಿಕ್ಕಿಂದ ಬಂದಿದ್ದಾವೆ. ಕ್ಷೇತ್ರ ಗಣಿತದ ಮೇಲೆ 3 ಪ್ರಶ್ನೆ ಬಂದಿದ್ದಾವೆ. ಶ್ರೇಣಿಗಳ ಮೇಲೆ ಒಂದು ಪ್ರಶ್ನೆ, ಪ್ರಾಫಿಟ್ ಲಾಸ್ ಡಿಸ್ಕೌಂಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ, ಲಾಭ ನಷ್ಟ ರಿಯಾಯಿತಿಗೆ ಸಂಬಂಧಪಟ್ಟಂತೆ, ವೃತ್ತಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ, ಚತುರ್ಭುಜಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ, ಕಂಡೀಷನಲ್ ಐಡೆಂಟಿಟೀಸ್ ಅಂದರೆ ನಿಬಂಧಿತ ನಿತ್ಯ ಸಮೀಕರಣಗಳು A+B² ಫಾರ್ಮುಲಾ ಅಂತ ಹೇಳಿದ್ವಲ್ಲ ಆ ಥರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕಾಲ ಮತ್ತು ದೂರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ, ಪಾಲಿನಾಮಿಯಲ್ಸ್ ಬಹುಪದೋಕ್ತಿಗಳು ಅಂತ ಹೇಳಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಇಲ್ಲಿ ಮ್ಯಾಥ್ಸ್ ಪೆಡಗಾಗಿ ಸಂಬಂಧಪಟ್ಟಂತೆ 2023ರಲ್ಲಿ 7 ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ 23 ಪ್ರಶ್ನೆಗಳನ್ನು ಕಂಟೆಂಟ್ ಮ್ಯಾಥ್ಸು ಪ್ಲಸ್ 7 ಪ್ರಶ್ನೆಗಳು ಪೆಡಗಾಗಿ ಎಲ್ಲ ಸೇರಿ 30 ಪ್ರಶ್ನೆಗಳನ್ನು ಕೇಳಲಾಗಿದೆ. 30 ಕ್ವಶನ್ಸ್ ಬಂದಿದ್ದಾವೆ ಅಂತ ಹೇಳ್ಬೋದು. ಕ್ಲಿಯರಾಗಿ ನೋಡ್ರಿ, ಟೋಟಲಿ ಈ TET ಎಕ್ಸಾಮು ಪೇಪರ್ ಫಸ್ಟಲ್ಲಿ ಮ್ಯಾಥ್ಸಲ್ಲಿ ಏನೇನು ಓದಬೇಕು ಅಂತ ಒಂದು ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಸೊ ಈ ಫೈನಲಿ ಓವರಾಲ್ ಕನ್ಕ್ಲೂಡ್ ನಾನು ಏನು ಮಾಡ್ಬೋದು ಇಲ್ಲಿ ಅಂದರೆ, ಯಾವ ಟಾಪಿಕ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡ್ಬೇಕಂದ್ರೆ, ನೀವು ಯಾವಾಗಲೂ ನಂಬರ್ ಸಿಸ್ಟಮ್ ಅಂತ ಕರಿತೀವಲ್ಲ, ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಲ್ಲ, ಸಂಖ್ಯಾ ಪದ್ಧತಿ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾನೆ, ಆ ಟಾಪಿಕ್ ಓದ್ಕೋಬೇಕಾಗತ್ತೆ. ಸೊ ಇದಾದಮೇಲೆ ರೇಷೋ ಪ್ರಪೋರ್ಷನ್ ಅಂತ ಹೇಳ್ತೀವಲ್ಲ, ರೇಷೋ ಪ್ರಪೋರ್ಷನ್ ಅಂತ ಕಂಪಲ್ಸರಿ ಓದಲೇಬೇಕು. ಅನುಪಾತ ಸಮಾನುಪಾತ ಅಂತ ಕರಿತೀವಿ. ನೆಕ್ಸ್ಟ್ ಅವರೇಜ್ ಟಾಪಿಕ್ನ ಓದ್ಕೋಬೇಕು, ಸರಾಸರಿ ಪಾಠವನ್ನು ಓದ್ಕೋಬೇಕು. ಇದಾದಮೇಲೆ ಪರ್ಸೆಂಟೇಜ್ ಎಲ್ಲ ಓದ್ಕೋಬೇಕು, ಪರ್ಸೆಂಟೇಜ್ ಅಂತ ಕರಿತೀವಿ, ಶೇಕಡ ಕ್ರಮ ಇದನ್ನು ಓದ್ಕೋಬೇಕು. ಆಮೇಲೆ ಪ್ರಾಫಿಟ್ ಲಾಸ್ ಡಿಸ್ಕೌಂಟ್ ಟಾಪಿಕ್ನ ಓದ್ಕೋಬೇಕಾಗುತ್ತೆ, ಪ್ರಾಫಿಟ್ ಟು ಲಾಸ್ ಡಿಸ್ಕೌಂಟ್ ಈ ಪಾಠ ಕೂಡ ಓದ್ಕೋಬೇಕು. ಇದಾದಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ, ಸಂಖ್ಯಾಶಾಸ್ತ್ರ ಕೂಡ ಓದ್ಕೋಬೇಕಾಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ನ ಇವು ಅರ್ಥಮೆಟಿಕಲ್ ಬರ್ತಕ್ಕಂಥ ಕೆಲವು ಪ್ರಮುಖ ಚಾಪ್ಟರ್ಸ್. ಇದಾದಮೇಲೆ ಪಾಲಿನಾಮಿಯಲ್ಸ್ ಬಹುಪದೋಕ್ತಿಗಳನ್ನು ಓದ್ಕೋಬೇಕಾಗತ್ತೆ. ಬಹುಪದೋಕ್ತಿಗಳಂದ್ರೆ ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥದ್ದು. ಕಂಡೀಷನಲ್ ಐಡೆಂಟಿಟೀಸ್ ಅಂತ ಆಲ್ಜಿಬ್ರಾದಲ್ಲಿ ಬರುತ್ತೆ, ಬೀಜ ಗಣಿತದಲ್ಲಿ ಕಂಡೀಷನಲ್ ಐಡೆಂಟಿಟೀಸ್ ನಿಬಂಧಿತ ನಿತ್ಯ ಸಮೀಕರಣಗಳು ಅಂತ ಬರುತ್ತೆ. ಅದು ಸಂಬಂಧಪಟ್ಟಂತೆ ಕೆಲವು ಈಕ್ವೇಷನ್ಸ್, ಸರಳ ಸಮೀಕರಣ, ಸರಳ ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣಗಳನ್ನು ಈ ಆಲ್ಜಿಬ್ರಾದಲ್ಲಿ ಈ 3 ಟಾಪಿಕ್ ಇಂಪಾರ್ಟೆಂಟು. ಸೊ ಇದು ಅರ್ಥಮೆಟಿಕ್ ಅಂದರೆ ಅಂಕಗಣಿತ ಅಂತ ಕರಿತೀವಿ. ಇದು ಆಲ್ಜಿಬ್ರಾ ಬೀಜ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇದಾದಮೇಲೆ ನೆಕ್ಸ್ಟ್ ಬರೋದು ಯಾವುದು ಅಂದರೆ, ರೇಖಾಗಣಿತದಲ್ಲಿ ಬೇಸಿಕ್ ಜಾಮಿಟ್ರಿ ಓದ್ಕೋಬೇಕು. ಬೇಸಿಕ್ ಜಾಮಿಟ್ರಿ ಓದ್ಕೊಂಡು ಇದಾದಮೇಲೆ ಟ್ರಯಾಂಗಲ್ಸ್ ತ್ರಿಭುಜಗಳ ಬಗ್ಗೆ ಚೆನ್ನಾಗಿ ಓದ್ಕೋಬೇಕು, ಟ್ರಯಾಂಗಲ್ಸ್. ಇದಾದಮೇಲೆ ಮೆನ್ಸುರೇಷನ್ ಪಾಠ ಓದ್ಕೋಬೇಕು. ಆಮೇಲೆ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಒಂದು ಬರುತ್ತೆ, ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ ಓದ್ಕೋಬೇಕು, ಚತುರ್ಭುಜಗಳು ಅಂತ ಕ್ವಾಡ್ರಿಲ್ಯಾಟ್ರಲ್ಸ್. ಸೊ ನೆಕ್ಸ್ಟ್ ಇದಾದಮೇಲೆ ಸರ್ಕಲ್ಸ್ ಬಗ್ಗೆ ಓದ್ಕೋಬೇಕು. ಸರ್ಕಲ್ಸ್ ಆದಮೇಲೆ ಪಾಲಿಗನ್ಸ್ ಅಂತ ಬರುತ್ತೆ, ಬಹುಪದೋಕ್ತಿಗಳು ಅಂತ ಬರುತ್ತೆ, ಬಹುಭುಜಾಕೃತಿಗಳು ಅಂತ ಬರುತ್ತೆ. ಇವಿಷ್ಟು ಜಾಮಿಟ್ರಿ ಒಳಗಡೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಸೊ ಏನಿಲ್ಲ ಬರ್ತೀನಲ್ಲ, ಈ ಚಾಪ್ಟರ್ಸನ್ನು ನೀವು ಹೆಚ್ಚು ಫೋಕಸ್ ಮಾಡಿದರೆ TETಯಲ್ಲಿ ಎಲ್ಲ ಟಾಪಿಕ್ಸು ಕವರ್ ಆದಂಗೆ ಆಗುತ್ತೆ, ನೀವು ಹೆಚ್ಚು ಸ್ಕೋರ್ ಮಾಡ್ತಾ ಬರ್ಬೋದು ಅಂತ ಹೇಳ್ತಾ, ಇದ್ರ ಜೊತೆಗೆ ಟೈಮು ಸ್ಪೀಡು ಡಿಸ್ಟೆನ್ಸ್ ಅಂತ ಒಂದು ಟಾಪಿಕ್ ಅರ್ಥಮೆಟಿಕಲ್ ಬರುತ್ತೆ, ಕಾಲ ದೂರ ಮತ್ತು ವೇಗ ಅಂತ. ಸೊ ಆ ಪಾಠನೂ ಕೂಡ ಓದ್ಕೋಬೇಕಾಗತ್ತೆ. ಇಲ್ಲಿ ಬಲ್ದಿರೋ ಎಲ್ಲ ಚಾಪ್ಟರ್ಸನ್ನು ಕರೆಕ್ಟಾಗಿ ಒಂದು ಕಡೆಯಿಂದ ಕಾನ್ಸೆಪ್ಟ್ ವೈಸ್ ಓದಿದ್ದೆ ಆದರೆ, ಅಥವಾ ನಿಮಗೆ ಕಾನ್ಸೆಪ್ಟ್ ವೈಸ್ ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದರೆ, ಇವೆಲ್ಲ ಚಾಪ್ಟರ್ಸ್ನ ಕಾನ್ಸೆಪ್ಟ್ ವೈಸ್ ನಮ್ಮ ಆ್ಯಪಲ್ಲಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಕ್ಲಾಸ್ ಮಾಡಿದ್ದೀನಿ. ಟಾಪಿಕ್ ವೈಸು ಕಾನ್ಸೆಪ್ಟ್ ವೈಸು ಗೂಗಲ್ ಪ್ಲೇಸ್ಟೋರಲ್ಲಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಆ ಕ್ಲಾಸಸ್ನ ಟಾಪಿಕ್ ವೈಸ್ ನೀವು ಕೇಳಿ ಆ ಕಾನ್ಸೆಪ್ಟನ್ನು ತಿಳ್ಕೊಂಡು ಕೂಡ ನೀವು ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ನಮ್ಮ ಎಫರ್ಟಿಗೆ ನೀವೇನಾದ್ರು ಕಂಟ್ರಿಬ್ಯೂಟ್ ಮಾಡಬೇಕು, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ. ಸೊ ನೆಕ್ಸ್ಟ್ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಈ ಕಂಟೆಂಟ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಪೆಡಗಾಗಿ ಸಂಬಂಧಪಟ್ಟಂಥ ಇನ್ನು ಡಿಸೆಂಬರ್ 7 ತನಕ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತೀವಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿನ. ಸೊ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.